ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಈ ವಿಡಿಯೋದಲ್ಲಿ ನಾವೊಂದು ಅದ್ಭುತವಾದಂಥ ಔಷಧಿಯ ಗಿಡದ ಬಗ್ಗೆ ತಿಳಿದುಕೊಳ್ಳೋಣ. ಗ್ರಾಮೀಣ ಪ್ರದೇಶದಲ್ಲಿ ಬದುಕುತ್ತಿರುವ ಜನರಿಗೆ ಅತ್ಯಂತ ಚಿರಪರಿಚಿತವಾದ ಈ ಜಯಂತಿ ಗಿಡ ಭಾರತದಾದ್ಯಂತ ಕಾಣಸಿಕ್ಕರೂ ಉಷ್ಣವಲಯಗಳಲ್ಲಿ ಹೆಚ್ಚಾಗಿ ಬೆಳೆಯುತ್ತದೆ. ಸುಮಾರು 1.5 ಅಡಿ ಎತ್ತರಕ್ಕೆ ಬೆಳೆಯುವ ಈ ಸಸ್ಯದ ಎಲೆಗಳು ಗಾಢ ಹಸಿರು ಬಣ್ಣದಲ್ಲಿರುತ್ತವೆ. ಈ ಗಿಡದ ಹೆಸರು ಅವಂತಿ ಅಥವಾ ಕೋಟ್ ಬಟನ್. ಈ ಗಿಡವನ್ನ ಒಂದೊಂದು ಪ್ರಾಂತ್ಯದಲ್ಲಿ ಒಂದೊಂದು ಹೆಸರಿನಿಂದ ಕರೆಯುತ್ತಾರೆ. ಸಂಸ್ಕೃತ ಭಾಷೆಯಲ್ಲಿ ಇದನ್ನ ಅವಂತಿ ಎಂದು ಕರೆಯಲಾಗುತ್ತದೆ. ಹಾಗಾಗಿ ನಾನು ಈ ವಿಡಿಯೋದಲ್ಲಿ ಈ ಗಿಡವನ್ನ ಅವಂತಿ ಅಂತಲೇ ಕರಿತೀನಿ. ಸಾಮಾನ್ಯವಾಗಿ ಈ ಹೂವು 6ರಿಂದ 8 ದಳಗಳನ್ನು ಹೊಂದಿದ್ದು ಅಸಂಖ್ಯಾತ ಕೇಸರಗಳನ್ನು ಹೊಂದಿರುತ್ತದೆ. ಈ ಹೂಗಳು ಪಕ್ವವಾದ ಬಳಿಕ ಕೂದಲಿನ ಎಳೆಗಳ ರೀತಿಯ ರಚನೆಯನ್ನು ಹೊಂದಿ ಗಾಳಿಯಲ್ಲಿ ಹಾರಿ ಹೋಗುವ ಮೂಲಕ ಬೀಜಗಳ ಪ್ರಸರಣ ಉಂಟಾಗುತ್ತದೆ. ಈ ಗಿಡದ ಎಲೆಗಳು ನೆಲದ ಮೇಲೆ ಹರಡಿಕೊಂಡಿರುತ್ತವೆ. ಇದರ ಮೃದುವಾದ ಕಾಂಡ ಮಾತ್ರ ಎತ್ತರಕ್ಕೆ ಬೆಳೆಯುತ್ತದೆ ಹಾಗೂ ಇದರ ತುದಿಯಲ್ಲಿ ಪುಟ್ಟದಾದ ಹೂ ಬೆಳೆಯುತ್ತದೆ. ಈ ಗಿಡ ಎಲ್ಲರೂ ಕೂಡ ನೋಡೇ ಇರ್ತೀರಾ. ಹಳ್ಳಿಗಳಲ್ಲಿ, ಸಿಟಿಗಳಲ್ಲಿ ಎಲ್ಲ ಕಡೆ ಕೂಡ ಈ ಗಿಡ ನಮಗೆ ಕಾಣಸಿಗುತ್ತದೆ. ಈ ಗಿಡದಿಂದ ನಮಗೆ ಎಷ್ಟೊಂದು ಲಾಭ ಇದೆ ಅಂತ ಗೊತ್ತಾದರೆ ಖಂಡಿತ ನಿಮಗೆ ನಂಬೋಕೆ ಆಗಲ್ಲ. ಈ ಗಿಡ ನಮಗೆ ಎಷ್ಟು ರೀತಿಯಲ್ಲಿ ಉಪಯೋಗವಾಗುತ್ತದೆ ಎಂದು ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ. ಆದರೆ ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಮರೆಯದೆ ಒಂದು ಲೈಕ್ ಕೊಡಿ. ಇನ್ನು ಸಾಂಪ್ರದಾಯಿಕ ಔಷಧೀಯ ಸಸ್ಯವಾಗಿರುವ ಈ ಜಯಂತಿ ಗಿಡ ಆಂಟಿ ಇನ್ಫ್ಲಮೇಟರಿ, ಆಂಟಿಫಂಗಲ್ ಮುಂತಾದ ಗುಣಗಳನ್ನು ಹೊಂದಿದ್ದು ಈ ಸಸ್ಯದ ಎಲೆಗಳು, ಹೂಗಳು ಹಾಗೂ ಕಾಂಡವನ್ನು ಸಹ ಔಷಧೀಯ ಉದ್ದೇಶಗಳಿಗಾಗಿ ಬಳಕೆ ಮಾಡಲಾಗುತ್ತದೆ. ಜಾಂಡೀಸ್, ಹೊಟ್ಟೆ ಉರಿ, ಶ್ವಾಸನಾಳದ ಸಮಸ್ಯೆ, ಅತಿಸಾರ, ಫೈಲ್ಸ್ ಮುಂತಾದ ಕಾಯಿಲೆಗಳಿಗೆ ಈ ಸಸ್ಯ ಉಪಯುಕ್ತವಾಗಿದೆ. ಅದೇ ರೀತಿ ಆಗಾಗ ಕಾಣಿಸಿಕೊಳ್ಳುವ ಗಂಟಲು ನೋವಿಗೂ ಕೂಡ ಈ ಸಸ್ಯ ಪ್ರಯೋಜನಕಾರಿ. ಇನ್ನು ಬಿದ್ದು ಗಾಯವಾಗಿ ರಕ್ತ ಸುರಿಯುತ್ತಿದ್ರೆ ಜಯಂತಿ ಗಿಡದ ರಸವನ್ನು ಹಾಕೋದ್ರಿಂದ ತಕ್ಷಣ ರಕ್ತದ ಹರಿವು ನಿಲ್ಲುತ್ತದೆ ಹಾಗೂ ದೇಹದಲ್ಲಿ ಯಾವುದೇ ಚರ್ಮಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಉಂಟಾದರೆ ಇದು ನಿವಾರಣೆ ಮಾಡುತ್ತದೆ. ಸ್ನೇಹಿತರೆ, ಎಲ್ಲಿ ಖಾಲಿ ಜಾಗ ಇದ್ರೂ ಕೂಡ ಅಲ್ಲಿ ಬೆಳೆಯುವ ಈ ಗಿಡದಲ್ಲಿ ಎಷ್ಟೋ ಔಷಧೀಯ ಗುಣಗಳಿವೆ. ಆಯುರ್ವೇದದಲ್ಲಿ ಈ ಗಿಡವನ್ನು ಎಷ್ಟೋ ಕಾಯಿಲೆಗಳಿಗೆ ಬಳಸುತ್ತಾರೆ. ಮೈಯಲ್ಲಿ ಎಲ್ಲಾದರೂ ಗಾಯವಾದಾಗ ಈ ಗಿಡದ ಎಲೆಯ ರಸವನ್ನು ಹಚ್ಚಿದರೆ ಅದು ಆಂಟಿಬಯೋಟಿಕ್ ಥರ ಕೆಲಸ ಮಾಡುತ್ತದೆ. ಸೋರುತ್ತಿರುವ ರಕ್ತವನ್ನು ನಿಲ್ಲಿಸಿ ಆ ಗಾಯ ಸೆಪ್ಟಿಕ್ ಆಗದಂತೆ ಇದು ತಡೆಯುತ್ತದೆ. ಹಾಗೆ ಬೇಗನೆ ಹುಣ್ಣು ಕೂಡ ಒಣಗುತ್ತದೆ. ಇನ್ನು ಚೇಳು ಕಚ್ಚಿಕೆ, ಕೆಲವರು ಸತ್ತು ಹೋಗುತ್ತಾರೆ. ಕೆಲವರಿಗೆ ಚೇಳು ಕಚ್ಚಿದರೆ ಆ ಕಚ್ಚಿರುವ ಭಾಗ ಕೆಲಸ ಮಾಡಲ್ಲ. ಹೀಗೆ ಎಷ್ಟೋ ಸಮಸ್ಯೆಗಳು ಚೇಳು ಕಚ್ಚಿದರೆ ಬರುತ್ತದೆ. ಆದರೆ ಒಂದು ವೇಳೆ ನಿಮಗೆ ಚೇಳು ಕಚ್ಚಿದರೆ ಹತ್ತಿರದಲ್ಲಿ ನಿಮಗೆ ಈ ಗಿಡ ಕಾಣಿಸಿದರೆ ಒಂದು ಹಿಡಿ ಎಲೆಗಳನ್ನು ತೆಗೆದುಕೊಂಡು ಅರೆದು ಅಥವಾ 2 ಕೈಯಲ್ಲಿ ಕ್ರಷ್ ಮಾಡಿ ಆ ರಸವನ್ನು ಚೇಳು ಕಚ್ಚಿದ ಜಾಗದ ಮೇಲೆ ಹಾಕಿ ಬಳಿಕ ಆ ಅರೆದ ಎಲೆಗಳನ್ನು ಹುಣ್ಣಿನ ಮೇಲೆ ಇಟ್ಟು ಬಟ್ಟೆ ಕಟ್ಟಿಕೊಂಡರೆ ಕೆಲ ಗಂಟೆಗಳಲ್ಲೇ ಚೇಳು ಕಚ್ಚಿದಂಥ ವಿಷವನ್ನು ಇದು ಎಳೆದು ಬಿಡುತ್ತದೆ. ಇನ್ನು ಈ ಗಿಡ ಒಂದೇ ದಿನದಲ್ಲಿ ಫೈಲ್ಸ್ ಕಡಿಮೆ ಮಾಡುತ್ತದೆ ಅಂದರೆ ನಂಬ್ತೀರಾ? ಆದರೆ ಈಗ ನಂಬಲೇಬೇಕು. ಜೀರ್ಣ ಯಾವಾಗ ಸರಿಯಾಗಿ ಆಗುವುದಿಲ್ಲವೋ ಆಗಲೇ ಮಲಬದ್ಧತೆ ಬರುತ್ತದೆ. ಈ ಮಲಬದ್ಧತೆ ತುಂಬ ದಿನ ಕಂಟಿನ್ಯೂ ಆದರೆ ಅದು ಫೈಲ್ಸ್ಗೆ ತಿರುಗುತ್ತದೆ. ಇದು ಒಂದು ಸಲ ಬಂದರೆ ನರಕ ನೋಡುತ್ತೀರಿ. ಕೂತರೆ ನೋವು, ನಿಂತರೆ ನೋವು, ಮಲಗಿದರೂ ನೋವು, ಇನ್ನು ಬಾತ್ರೂಮ್ಗೆ ಹೋದರಂತೂ ಹೇಳೋಕ್ಕಾಗಲ್ಲ. ಹಾಗೆ ಫೈಲ್ಸ್ ಗಡ್ಡೆಗಳನ್ನು ಆಪರೇಷನ್ ಮಾಡಿ ತೆಗಿತಾರೆ. ಅದಕ್ಕೆ ಸಾವಿರಾರು ರೂಪಾಯಿ ತೆಗೆದುಕೊಳ್ತಾರೆ. ಆದರೆ ಪರ್ಮನೆಂಟ್ ಆಗಿ ವಾಸಿಯಾಗಲ್ಲ. ಮತ್ತೆ ಮತ್ತೆ ಗಡ್ಡೆಗಳು ಬರ್ತಾನೆ ಇರುತ್ತದೆ. ಮತ್ತೆ ಮತ್ತೆ ಆಪರೇಷನ್ ಮಾಡಿಸ್ಕೋತಾನೆ ಇರಬೇಕು. ಫೈಲ್ಸ್ ಬಂದು ಒಂದು ಕಡೆ ನರಕ ಅನುಭವಿಸಿ ಮತ್ತೆ ಆಪರೇಷನ್ ಮಾಡಿಸಿಕೊಂಡು ಇನ್ನಷ್ಟು ನರಕ ಅನುಭವಿಸಿ ಆಪರೇಷನ್ ಮಾಡಿಸಿಕೊಂಡ ಗಾಯ ಒಣಗೋದ್ರೆ ಒಳಗೆ ಇನ್ನೊಂದು ಫೈಲ್ಸ್ ಗಡ್ಡೆ ಬಂದಿರುತ್ತದೆ. ಆದರೆ ಆಪರೇಷನ್ ನೋವು ಇಲ್ಲದೆ ₹1 ದುಡ್ಡು ಕೂಡ ಖರ್ಚು ಮಾಡದೆ ಒಂದೇ ದಿನದಲ್ಲಿ ಈ ಗಿಡವನ್ನು ಉಪಯೋಗಿಸಿ ಫೈಲ್ಸ್ ಗಡ್ಡೆಗಳನ್ನು ನಾಶಪಡಿಸಬಹುದು. ಅದು ಯಾವ ರೀತಿ ಅಂತ ಈಗ ನೋಡೋಣ. ಮೊದಲು ನಾವು ಅವಂತಿ ಗಿಡದ ಎಲೆಗಳನ್ನು ಕಿತ್ತು ತಂದು ಚೆನ್ನಾಗಿ ತೊಳೆದು ಅದು ನೀರಿಲ್ಲದಂತೆ ಚೆನ್ನಾಗಿ ಒಣಸಿಕೊಳ್ಳಿ. ಅದರ ನಂತರ ಒಂದು ಹಿಡಿ ಎಲೆಗಳಿಗೆ 10 ಕಾಳು ಮೆಣಸು ಬೆರೆಸಿ ಚೆನ್ನಾಗಿ ಕುಟ್ಟಿ ಪೇಸ್ಟ್ ಮಾಡಿಕೊಳ್ಳಿ. ಬಳಿಕ ಇದನ್ನು ಒಂದು ಚಿಕ್ಕ ಗೋಲಿ ಸೈಜಷ್ಟು ಉಂಡೆ ಥರ ಕಟ್ಟಿಕೊಂಡು ಅದನ್ನು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ನುಂಗಬೇಕು. ಇದನ್ನು ತಿಂದ ತಕ್ಷಣ 100 ml ತೆಳುವಾದ ಮಜ್ಜಿಗೆಯಲ್ಲಿ ಸ್ವಲ್ಪ ಕಲ್ಲು ಸಕ್ಕರೆ ಬೆರೆಸಿಕೊಂಡು ಕುಡಿಯಬೇಕು. ಇದು ಇಮಿಡಿಯೇಟ್ ಆಗಿ ಕುಡಿಯಬೇಕು. ಹಾಗಾಗಿ ಮೊದಲೇ ಮಜ್ಜಿಗೆ ರೆಡಿ ಮಾಡಿಟ್ಟುಕೊಳ್ಳಿ. ಈ ರೀತಿ ಮಾಡಿದರೆ ಒಂದೇ ಒಂದು ದಿನದಲ್ಲಿ ಪೈಲ್ಸ್ ಗುಣವಾಗುತ್ತದೆ. ಈ ರೀತಿ 10 ದಿನ ನೀವು ಮಾಡಿದರೆ ಶಾಶ್ವತವಾಗಿ ಪೈಲ್ಸ್ ಅನ್ನೋದು ಮತ್ತೆಂದೂ ನಿಮಗೆ ಬರಲ್ಲ.
ಆದರೆ ಒಂದು ಮಾತು ನೆನಪಿಟ್ಟುಕೊಳ್ಳಿ, ನೀವು ಹೊಲದಲ್ಲಿ ಬೆಳೆದಿರುವಂತಹ ಗಿಡವನ್ನು ತರಬೇಡಿ. ಯಾಕಂದರೆ ಒಂದು ವೇಳೆ ಹೊಲಕ್ಕೆ ಹೊಡೆದಿರುವಂತಹ ಮದ್ದು ಈ ಗಿಡದ ಮೇಲೆ ಬಿದ್ದಿದ್ದರೆ ಇನ್ನಷ್ಟು ಅಪಾಯ ಬರುತ್ತದೆ. ಹಾಗಾಗಿ ನಿಮ್ಮ ಮನೆ ಹಿತ್ತಲಲ್ಲೂ ಅಥವಾ ರೋಡ್ ಸೈಡ್ನಲ್ಲೋ ಬೆಳೆದಿರುವುದನ್ನು ಕಿತ್ತು ತನ್ನಿ. ಇನ್ನು ಈ ಗಿಡಕ್ಕೆ ಸೊಳ್ಳೆಗಳನ್ನು ಸಾಯಿಸುವ ಶಕ್ತಿ ಕೂಡ ಇದೆ. ಇದಕ್ಕಾಗಿ ನೀವು ಕೆಲವು ಒಣಗಿದ ಅವಂತಿ ಗಿಡದ ಎಲೆಗಳನ್ನು ತಂದುಕೊಳ್ಳಿ ಅಥವಾ ಹಸಿ ಎಲೆಗಳನ್ನು ತಂದು ಒಣಗಿಸಿ ಡಬ್ಬಿಯಲ್ಲಿ ತುಂಬಿಟ್ಟುಕೊಳ್ಳಿ. ಬೇಕಾದಾಗ ಇದನ್ನು ನಾವು ಉಪಯೋಗಿಸಿಕೊಳ್ಳಬಹುದು. ಸಂಜೆ ಸೊಳ್ಳೆಗಳು ಜಾಸ್ತಿ ಇರುವಾಗ ಒಂದು ಮಣ್ಣಿನ ಬಟ್ಟಲು ಅಥವಾ ಚಿಕ್ಕ ಮಡಕೆಯಲ್ಲಿ ಸ್ವಲ್ಪ ಒಣಗಿದ ಎಲೆಗಳನ್ನು ಹಾಕಿ ಅದರ ಮೇಲೊಂದು ಕರ್ಪೂರ ಇಟ್ಟು ಬೆಂಕಿ ಹಚ್ಚಿ ಮನೆಯಲ್ಲಿ ಕಿಟಕಿಗಳು ಬಾಗಿಲು ಮುಚ್ಚಿಡಿ. ಆ ಹೊಗೆ ಮನೆಯೆಲ್ಲ ಕೂಡ ಹರಡಿಕೊಳ್ಳುತ್ತದೆ. ಇದರಿಂದ ಸೊಳ್ಳೆಗಳೆಲ್ಲ ಕೂಡ ಸತ್ತು ಹೋಗುತ್ತವೆ. 10 ನಿಮಿಷದ ನಂತರ ಬಾಗಿಲು ಕಿಟಕಿಗಳು ತೆಗೆದು ಬಿಡಿ. ಎಲ್ಲಾದರೂ ಬಚ್ಚಿಟ್ಟುಕೊಂಡಿರುವಂತಹ ಸೊಳ್ಳೆಗಳು ಕೂಡ ಓಡಿ ಹೋಗುತ್ತದೆ. ಈ ಹೊಗೆ ನಿಮಗೇನು ಅಪಾಯ ಮಾಡಲ್ಲ. ಬೇಕಿದ್ರೆ ನೀವು ಮನೆಯಲ್ಲೇ ಕೂಡ ಇರಬಹುದು. ಇಲ್ಲದಿದ್ದರೆ 10 ನಿಮಿಷ ಆಚೆ ಬೇಕಾದರೂ ಇರಬಹುದು. ಈ ಎಲೆಗಳಿಂದ ಕೆಲವು ಕಡೆ ಸೊಪ್ಪು ಸಾರು ಅಥವಾ ಹುಳಿ ಅಥವಾ ಪಲ್ಯ ಕೂಡ ಮಾಡಿ ತಿಂತಾರೆ. ಇನ್ನು ಈ ಎಲೆಗಳನ್ನು ಮಕ್ಕಳು ಬಳಸುವ ಸ್ಲೇಟ್ ಮೇಲೆ ಉಜ್ಜಿದರೆ ಹಳೆಯದಾಗಿರುವಂಥ ಸ್ಲೇಟ್ ಕೂಡ ಹೊಸತರಂತೆ ಕಾಣಿಸುತ್ತದೆ. ಈ ಗಿಡದಲ್ಲಿ ಸೋಡಿಯಂ, ಐರನ್, ಕಾಪರ್, ಜಿಂಕ್, ಮೆಗ್ನೀಷಿಯಂ, ಸೆಲೆನಿಯಂ, ಪೊಟ್ಯಾಷಿಯಂ, ಕ್ಯಾಲ್ಸಿಯಂ ಮುಂತಾದ ಎಷ್ಟೋ ಪೋಷಕಾಂಶಗಳಿದೆ. ಇದು ಸೊಂಟ ನೋವನ್ನು ಗುಣಪಡಿಸುತ್ತದೆ. ಇದಕ್ಕಾಗಿ ನೀವು ಈ ಗಿಡವನ್ನು ಬೇರಿನ ಸಮೇತ ಕಿತ್ತು ತಂದು ಚೆನ್ನಾಗಿ ತೊಳೆದು ಸ್ವಲ್ಪ ಮೆಂತ್ಯ ಹಾಗೂ ಅರಿಶಿನ ಬೆರೆಸಿ ಎಲ್ಲವನ್ನು ಅರೆದು ನುಣ್ಣಗೆ ಪೇಸ್ಟ್ ಮಾಡಿಕೊಂಡು ಅದರ ನಂತರ ಸ್ವಲ್ಪ ತೆಂಗಿನ ಎಣ್ಣೆಯನ್ನು ಅದರಲ್ಲಿ ಮಿಕ್ಸ್ ಮಾಡಿ ಅದನ್ನು ಸೊಂಟದ ಮೇಲೆ ಹಚ್ಚಿಕೊಳ್ಳುತ್ತಿದ್ದರೆ ಕೆಲ ದಿನಗಳಲ್ಲಿ ಶಾಶ್ವತವಾಗಿ ಸೊಂಟ ನೋವು ಹೊರಟು ಹೋಗುತ್ತದೆ. ಇನ್ನು ಕೀಲು ನೋವಿರುವವರು ಈ ಗಿಡದ ಎಲೆಗಳನ್ನು ಅರೆದು ಪೇಸ್ಟ್ ಥರ ಮಾಡಿಕೊಂಡು ಅದನ್ನು ಮೊಣಕಾಲಿನ ಮೇಲೆ ಇಟ್ಟು ಒಂದು ಬಟ್ಟೆ ಕಟ್ಟಿಕೊಳ್ಳಬೇಕು. ಈ ರೀತಿ ಕೆಲವು ದಿನಗಳು ಮಾಡಿದರೆ ಶಾಶ್ವತವಾಗಿ ಕೀಲು ನೋವು ಹೊರಟು ಹೋಗುತ್ತದೆ. ಇನ್ನು ಚರ್ಮದ ಸಮಸ್ಯೆಗಳು, ಗಜ್ಜಿ, ಅಲರ್ಜಿ ಏನೇ ಇದ್ದರೂ ಈ ಎಲೆಗಳನ್ನು ಅರೆದು ಆ ಮಿಶ್ರಣವನ್ನು ಅಥವಾ ಇದರ ರಸವನ್ನು ಹಚ್ಚುತ್ತಿದ್ದರೆ ಚರ್ಮದ ಸಮಸ್ಯೆಗಳು ಕೂಡ ಪರ್ಮನೆಂಟ್ ಆಗಿ ಹೊರಟು ಹೋಗುತ್ತದೆ. ಹಾಗೆ ಈ ಗಿಡದ ಎಲೆಗಳಿಗೆ ನೀರಿನಲ್ಲಿರುವಂಥ ಫ್ಲೋರೈಡ್ ಕ್ವಾಂಟಿಟಿಯನ್ನು ಕೂಡ ಕಡಿಮೆ ಮಾಡೋ ಶಕ್ತಿ ಇದೆ. ಇದಕ್ಕಾಗಿ ನೀವು ಕುಡಿಯೋ ನೀರು ತುಂಬಿಟ್ಟುಕೊಂಡಿರುವಂಥ ಪಾತ್ರೆಯಲ್ಲಿ ಕೆಲವು ಎಲೆಗಳನ್ನು ಚೆನ್ನಾಗಿ ತೊಳೆದು ಹಾಕಿಟ್ಟರೆ ಸರಿ ಹೋಗುತ್ತದೆ. ಆದರೆ ಇದು ಫ್ಲೋರೈಡ್ ಕ್ವಾಂಟಿಟಿ ಕಡಿಮೆ ಮಾಡೋಕೆ 8 ಗಂಟೆಗಳು ತೆಗೆದುಕೊಳ್ಳುತ್ತದೆ. ಹಾಗಾಗಿ ರಾತ್ರಿ ಇಡೀ ಈ ಎಲೆಗಳನ್ನು ಹಾಗೆ ಬಿಟ್ಟು ಬೆಳಗ್ಗೆ ತೆಗೆದು ನೀರು ಕುಡಿಯಿರಿ. ಇನ್ನು ಇದು ಬಿಳಿ ಕೂದಲನ್ನು ಕೂಡ ಕಪ್ಪಗೆ ಮಾಡುತ್ತದೆ. ಇದಕ್ಕಾಗಿ ನೀವು ಅವಂತಿ ಗಿಡದ ಎಲೆಗಳು ಹಾಗೂ ಭೃಂಗರಾಜ ಗಿಡದ ಎಲೆಗಳನ್ನು ಸಮ ಪ್ರಮಾಣದಲ್ಲಿ ತೆಗೆದುಕೊಂಡು ಎರಡನ್ನೂ ಅರೆದು ಬಂದ ರಸವನ್ನು ಒಂದು ಬಟ್ಟೆ ಸಹಾಯದಿಂದ ಹಿಂಡಿ ತೆಗೆದಿಟ್ಟುಕೊಳ್ಳಿ. ಎಷ್ಟು ರಸ ಬಂದಿದೆಯೋ ಅದಕ್ಕೆ ಸಮ ಪ್ರಮಾಣದಲ್ಲಿ ಕಪ್ಪು ಎಳ್ಳೆಣ್ಣೆಯನ್ನು ಬೆರೆಸಿ ಸ್ಟವ್ ಮೇಲೆ ಇಟ್ಟು ಕುದಿಯಲು ಬಿಡಿ. ಸ್ವಲ್ಪ ಹೊತ್ತು ಚಿಟಪಟ ಅಂತ ಮೇಲೆ ರಸ ಎಲ್ಲ ಕೂಡ ಎಣ್ಣೆಯೊಳಗೆ ಪೂರ್ತಿಯಾಗಿ ಬೆರೆತು ಹೋಗಿ ಯಾವ ಶಬ್ದ ಕೂಡ ಕೇಳಿಸಲ್ಲ. ಆಗ ಸ್ಟವ್ ಆಫ್ ಮಾಡಿ ಎಣ್ಣೆ ಆರಿದ ಮೇಲೆ ಒಂದು ಬಾಟಲಲ್ಲಿ ತುಂಬಿಟ್ಟುಕೊಳ್ಳಿ. ನೀವು ರಾತ್ರಿ ಮಲಗುವ ಮುಂಚೆ ನಿಮಗೆ ಬೇಕಾದಷ್ಟು ಎಣ್ಣೆಯನ್ನು ಗೋರುಬೆಚ್ಚಗೆ ಬಿಸಿ ಮಾಡಿಕೊಂಡು ಅದನ್ನು ನಿಮ್ಮ ತಲೆಗೆ ಪೂರ್ತಿಯಾಗಿ ತುದಿಯವರೆಗೂ ಹಚ್ಚಿಕೊಂಡು 5 ನಿಮಿಷ ಮಸಾಜ್ ಮಾಡಿಕೊಳ್ಳಿ. ಬೆಳಿಗ್ಗೆ ತಲೆ ಸ್ನಾನ ಮಾಡಿಕೊಳ್ಳಿ. ಈ ರೀತಿ ಮಾಡ್ತಾ ಇದ್ರೆ ಸಹಜವಾಗಿಯೇ ನಿಮ್ಮ ಬಿಳಿ ಕೂದಲೆಲ್ಲ ಕಪ್ಪು ಬಣ್ಣಕ್ಕೆ ತಿರುಗುತ್ತದೆ. ಹಾಗೆ ಬಿಳಿ ಕೂದಲು ಮತ್ತೆ ಬರೋದು ಇಲ್ಲ. ಇನ್ನು ಕೂದಲು ಕೂಡ ಕಪ್ಪು ಬಣ್ಣದಲ್ಲಿ ದಟ್ಟವಾಗಿ ಬೆಳೆಯುತ್ತದೆ. ನೋಡಿದ್ರಲ್ಲ ಸ್ನೇಹಿತರೆ, ಹಿತ್ತಲಲ್ಲಿ ತಿಪ್ಪೆಗಳಲ್ಲಿ ಬೆಳೆಯುವಂತಹ ಈ ಗಿಡದಲ್ಲಿ ಎಷ್ಟೊಂದು ಶಕ್ತಿ ಇದೆ ಅಂತ ಗೊತ್ತಾಯ್ತಲ್ವಾ? ಮನುಷ್ಯನ ಆರೋಗ್ಯ ರಕ್ಷಣೆಯಲ್ಲಿ ಯಾವ ಯಾವ ಆಹಾರ ಪದಾರ್ಥಗಳು ಯಾವ ಸಮಯದಲ್ಲಿ ಸಂದರ್ಭದಲ್ಲಿ ಸಹಾಯ ಮಾಡುತ್ತವೆಂದು ನಿರ್ದಿಷ್ಟವಾಗಿ ಹೇಳಲು ಬರುವುದಿಲ್ಲ. ನಾವು ಸೇವಿಸುವ ಹಲವು ಬಗೆಯ ಸೊಪ್ಪು ತರಕಾರಿಗಳ ಆರೋಗ್ಯ ಮಹತ್ವಗಳು ನಮಗೆ ಕೆಲವೊಂದು ಬಾರಿ ತಿಳಿದೇ ಇರುವುದಿಲ್ಲ. ಅಂತಹ ಗುಂಪಿಗೆ ಚಿರಪರಿಚಿತ ಇಂದಿನ ಚರ್ಚೆಯ ಬಸಳೆ ಸೊಪ್ಪು. ಮನೆಯ ಮುಂಭಾಗದ ಒಂದು ಕುಂಡದಲ್ಲಿ ಬಳ್ಳಿಯಂತೆ ಬೆಳೆದು ಪಕ್ಕದಲ್ಲೇ ಇರುವ ಯಾವುದಾದರೂ ಒಂದು ಮರಕ್ಕೆ ಸುರುಳಿ ಆಕಾರದಲ್ಲಿ ಹಬ್ಬಿ ಮನೆಯ ಅಂದವನ್ನು ಹೆಚ್ಚಿಸುವ ಬಸಳೆ ಸೊಪ್ಪಿನ ಬಳ್ಳಿ ಮನೆ ಮಂದಿಯ ಆರೋಗ್ಯ ರಕ್ಷಣೆಯಲ್ಲಿ ತನ್ನದೇ ಆದ ರೀತಿಯಲ್ಲಿ ನೆರವಿಗೆ ಬರುತ್ತದೆ. ಇದನ್ನು ಹಳ್ಳಿಗಾಡಿನಲ್ಲಿ ಬಚ್ಚಲೆ ಸೊಪ್ಪು ಎಂದು ಸಹ ಕರೆಯುತ್ತಾರೆ. ಇಂದು ನಾವು ಮಾತನಾಡಲಿರುವ ಬಸಳೆ ಸೊಪ್ಪು ಕೂಡ ಅಂಥದ್ದೇ ಒಂದು ಆಹಾರ. ಬಹುತೇಕ ಜನ ಬಸಳೆ ಸೊಪ್ಪನ್ನು ಸಾಮಾನ್ಯ ಸೊಪ್ಪು ಅಂತ ಅಲ್ಪವಾಗಿ ನೋಡುತ್ತಾರೆ. ಆದರೆ ಸತ್ಯ ಏನಂದರೆ ಬಸಳೆ ಸೊಪ್ಪು ಸರಿಯಾಗಿ ಬಳಸಿದರೆ ಔಷಧಿಯಂತೆ ಕೆಲಸ ಮಾಡುವ ಆಹಾರ.
ಈ ವಿಡಿಯೋದಲ್ಲಿ ನಾನು ಬಸಳೆ ಸೊಪ್ಪಿನ ಬಗ್ಗೆ ಆಳವಾದ ಮತ್ತು ಸ್ಪಷ್ಟವಾದ ವಿವರಣೆ ಕೊಡ್ತೀನಿ. ಹಾಗಾಗಿ ದಯವಿಟ್ಟು ವಿಡಿಯೋವನ್ನು ಕೊನೆವರೆಗೂ ಗಮನದಿಂದ ನೋಡಿ. ಆದರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಮರೆಯದೆ ಒಂದು ಲೈಕ್ ಕೊಡಿ. ಹೆಚ್ಚಾಗಿ ನಮ್ಮ ಭಾರತದಲ್ಲಿ ಕಂಡುಬರುವ ಈ ಸಸ್ಯ ಪಕ್ಕದ ಚೀನಾ, ಸಿಲೋನ್, ಮಲೇಷಿಯಾ, ಆಫ್ರಿಕಾ, ಅಮೆರಿಕ ಮತ್ತು ಬ್ರೆಜಿಲ್ ದೇಶಗಳಲ್ಲಿ ಸಹ ಬೆಳವಣಿಗೆ ಹೊಂದಿರುವುದನ್ನು ಕಾಣಬಹುದು. ಇದೊಂದು ಸದಾಕಾಲ ಹಚ್ಚ ಹಸಿರಿನಿಂದ ಕಂಗೊಳಿಸುವ ಬಳ್ಳಿಯಾಗಿದ್ದು ಸುಮಾರು 9 ಮೀಟರ್ ಎತ್ತರ ಬೆಳೆಯಬಲ್ಲದು. ಬಸಳೆ ಬಳ್ಳಿಯ ಎಲೆಗಳು ನೋಡಲು ವೇಳೆಯದೆಲೆಗಳಂತೆ ಇದ್ದು 3ರಿಂದ 9 ಸೆಂಟಿಮೀಟರ್ ಅಗಲ ಹೊಂದಿರುತ್ತವೆ. ಬಸಳೆ ಸೊಪ್ಪು ತನ್ನಲ್ಲಿರುವ ಹಲವಾರು ಬಗೆಯ ಪೌಷ್ಟಿಕ ಸತ್ವಗಳಿಂದ ಮನುಷ್ಯನ ಆರೋಗ್ಯಕ್ಕೆ ಬಹಳಷ್ಟು ಬಗೆಯಲ್ಲಿ ಸಹಕಾರಿ ಎಂದು ತಿಳಿದು ಬಂದಿದೆ. ಬೇರೆಲ್ಲ ಹಸಿರು ಎಲೆ ತರಕಾರಿಗಳನ್ನು ಮೀರಿಸುವಂಥ ಸತ್ವಗಳು ಬಸಳೆ ಸೊಪ್ಪಿನಲ್ಲಡಗಿವೆ. ಇದರಲ್ಲಿ ಕಡಿಮೆ ಕ್ಯಾಲೋರಿ ಅಂಶವಿದ್ದು ವಿಟಮಿನ್ ಎ, ವಿಟಮಿನ್ ಸಿ, ವಿಟಮಿನ್ ಬಿ9, ಕಬ್ಬಿಣ, ಕ್ಯಾಲ್ಸಿಯಂ, ತಾಮ್ರ, ಮೆಗ್ನೀಷಿಯಂ, ಫಾಸ್ಫರಸ್, ಪೊಟ್ಯಾಷಿಯಂ ಮತ್ತು ಇನ್ನಿತರ ಖನಿಜಾಂಶಗಳು ಸೇರಿವೆ. ಜೊತೆಗೆ ಲ್ಯೂಟಿನ್ ಮತ್ತು ಬೀಟಾ ಕೆರೋಟಿನ್ ಎಂಬ 2 ಆಂಟಿ ಆಕ್ಸಿಡೆಂಟ್ಗಳು ಸಹ ಇವೆ. ಬಾಯಿಯಲ್ಲಿ ಉಂಟಾಗುವ ಹುಣ್ಣಿನಿಂದ ಹಿಡಿದು ಸರ್ವರೋಗಕ್ಕೂ ಮದ್ದು ಎಂಬ ಖ್ಯಾತಿ ಬಸಳೆ ಸೊಪ್ಪಿಗಿದೆ. ಬಹಳ ಹಿಂದಿನಿಂದಲೂ ನಮ್ಮ ಹಿರಿಯರು ಬಸಳೆ ಸೊಪ್ಪನ್ನು ತಮ್ಮ ದಿನನಿತ್ಯ ಮಾಡುವ ಅಡುಗೆ ಪದಾರ್ಥಗಳಲ್ಲಿ ಬಳಸುತ್ತಾ ಬಂದಿದ್ದಾರೆ. ಈ ವಿಡಿಯೋದಲ್ಲಿ ಮನುಷ್ಯನಿಗೆ ಬಸಳೆ ಸೊಪ್ಪಿನ ಸೇವನೆಯಿಂದ ಉಂಟಾಗುವ ಕೆಲವು ಆರೋಗ್ಯ ಪ್ರಯೋಜನಗಳನ್ನು ವಿವರಿಸಲಾಗಿದೆ. ಮೊದಲನೆಯದಾಗಿ ಬಸಳೆ ಸೊಪ್ಪು ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಬಸಳೆ ಸೊಪ್ಪು ಅಂದರೆ ಇದು ಬಳ್ಳಿ ರೂಪದಲ್ಲಿ ಬೆಳೆಯುವಂತಹ ಒಂದು ಹಸಿರು ಸಸ್ಯ. ಇಂಗ್ಲಿಷ್ನಲ್ಲಿ ಇದನ್ನು ಮಲ್ಬಾರ್ ಸ್ಪಿನಾಚ್ ಅಂತ ಕರೀತಾರೆ. ಇದು ಸಾಮಾನ್ಯ ಪಾಲಕ್ ಸೊಪ್ಪಿನಂತೆ ಕಾಣಿಸಿಕೊಂಡರೂ ಇದು ಬೇರೆ ಸಸ್ಯ. ಇದರ ಎಲೆಗಳು ದಪ್ಪವಾಗಿರುತ್ತವೆ, ಸ್ವಲ್ಪ ಜಾರುವ ಸ್ವಭಾವ ಇರುತ್ತದೆ, ಬೇಯಿಸಿದಾಗ ಮೃದುವಾಗಿ ಕರಗುತ್ತದೆ. ನಮ್ಮ ಹಳ್ಳಿಗಳಲ್ಲಿ ಹಿಂದೆ ಈ ಸೊಪ್ಪು ಬಹುತೇಕ ಎಲ್ಲ ಮನೆಗಳಲ್ಲೂ ಇರುತ್ತಿತ್ತು. ಯಾಕಂದರೆ ಇದನ್ನು ಬೆಳೆಯಲು ಹೆಚ್ಚು ಹಣ ಬೇಕಾಗಿಲ್ಲ, ಹೆಚ್ಚು ಕಾಳಜಿ ಬೇಡ, ಬೇಗ ಬೆಳೆಯುತ್ತದೆ. ಅದಕ್ಕೆ ನಮ್ಮ ಹಿರಿಯರು ಇದನ್ನು ಬಡವರ ಪಾಲಿನ ಆರೋಗ್ಯ ಆಹಾರ ಅಂತ ಕರೀತಾ ಇದ್ರು. ಇನ್ನು ಬಸಳೆ ಸೊಪ್ಪಿನಲ್ಲಿ 2 ವಿಧಾನ ಇದೆ, ಹಸಿರು ಬಸಳೆ ಮತ್ತು ಕೆಂಪು ಬಸಳೆ. ಹಸಿರು ಬಸಳೆ ಸೊಪ್ಪಿನ ಬಗ್ಗೆ ನೋಡೋದಾದರೆ ಈ ವಿಧದ ಬಸಳೆ ಸೊಪ್ಪಿನ ಎಲೆಗಳು ಸಂಪೂರ್ಣ ಹಸಿರಾಗಿರುತ್ತವೆ. ಇದನ್ನು ಅಡುಗೆಗೆ ಹೆಚ್ಚಾಗಿ ಬಳಸುತ್ತಾರೆ. ಹಸಿರು ಬಸಳೆ ರುಚಿಯಲ್ಲಿ ಮೃದುವಾಗಿರುತ್ತದೆ, ಮಕ್ಕಳಿಗೂ ಸುಲಭವಾಗಿ ಜೀರ್ಣವಾಗುತ್ತದೆ, ಸಾಂಬಾರ್, ಪಲ್ಯ, ಸಾರುಗಳಿಗೆ ಸೂಕ್ತವಾಗಿರುತ್ತದೆ. ಇನ್ನು ಕೆಂಪು ಬಸಳೆ ಕಾಂಡ ಮತ್ತು ದಂಡ ಸ್ವಲ್ಪ ಕೆಂಪು ಬಣ್ಣದಲ್ಲಿರುತ್ತದೆ. ಇನ್ನು ಕೆಂಪು ಬಸಳೆ ಔಷಧೀಯ ಗುಣ ಹೆಚ್ಚು ಹೊಂದಿರುತ್ತದೆ, ರಕ್ತ ಶುದ್ಧೀಕರಣಕ್ಕೆ ಉತ್ತಮವಾಗಿದೆ. ಆಯುರ್ವೇದದಲ್ಲಿ ಇದನ್ನು ಹೆಚ್ಚು ಬಳಸುತ್ತಾರೆ. ಈ 2 ಬಸಳೆ ಸೊಪ್ಪುಗಳು ಕೂಡ ಆರೋಗ್ಯಕ್ಕೆ ಒಳ್ಳೆಯದು. ಆದರೆ ಔಷಧೀಯವಾಗಿ ನೋಡಿದರೆ ಕೆಂಪು ಬಸಳೆ ಹೆಚ್ಚು ಶಕ್ತಿಶಾಲಿ. ಇನ್ನು ಬಸಳೆ ಸೊಪ್ಪಿನ ಪೋಷಕಾಂಶಗಳನ್ನು ಸರಳವಾಗಿ ಅರ್ಥ ಮಾಡಿಕೊಳ್ಳೋಣ. ಬಸಳೆ ಸೊಪ್ಪಿನಲ್ಲಿ ಐರನ್ ಅಂದರೆ ಕಬ್ಬಿಣಾಂಶ ಹೆಚ್ಚಾಗಿರುತ್ತದೆ. ಇದು ನಮ್ಮ ರಕ್ತಕ್ಕೆ ಅಗತ್ಯ. ದೇಹದಲ್ಲಿ ರಕ್ತ ಕಡಿಮೆ ಇದ್ದರೆ ದೌರ್ಬಲ್ಯ, ತಲೆ ಸುತ್ತು, ಆಯಾಸ ಬರುತ್ತದೆ. ಬಸಳೆ ಸೊಪ್ಪು ಈ ಸಮಸ್ಯೆ ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಇನ್ನು ಇದರಲ್ಲಿ ಕ್ಯಾಲ್ಸಿಯಂ ಇರುತ್ತದೆ. ಎಲುಬುಗಳು ಬಲವಾಗಿರಲು ಇದು ಅಗತ್ಯ. ಹೆಣ್ಣು ಮಕ್ಕಳು ಮತ್ತು ಹಿರಿಯರಿಗೆ ಇದು ಬಹಳ ಮುಖ್ಯ. ಮೂರನೆಯದು ಫೈಬರ್. ಜೀರ್ಣಕ್ರಿಯೆ ಸರಿಯಾಗಿ ನಡೆಯಲು ಫೈಬರ್ ಬೇಕು. ಬಸಳೆ ಸೊಪ್ಪು ಹೊಟ್ಟೆ ಸಮಸ್ಯೆಯನ್ನು ಕಡಿಮೆ ಮಾಡುತ್ತದೆ. 4ನೇದು ವಿಟಮಿನ್ ಎ. ಕಣ್ಣುಗಳ ಆರೋಗ್ಯಕ್ಕೆ ಇದು ಬೇಕು. ದೃಷ್ಟಿ ಶಕ್ತಿ ಕಾಪಾಡಲು ಇದು ಸಹಾಯ ಮಾಡುತ್ತದೆ. 5ನೇದು ವಿಟಮಿನ್ ಸಿ. ದೇಹದ ರೋಗ ನಿರೋಧಕ ಶಕ್ತಿ ಹೆಚ್ಚು ಮಾಡೋಕೆ ಇದು ಸಹಾಯ ಮಾಡುತ್ತದೆ. ಇವೆಲ್ಲದರ ಜೊತೆಗೆ ಈ ಸೊಪ್ಪಿನಲ್ಲಿ ಕ್ಯಾಲೋರಿ ತುಂಬ ಕಡಿಮೆ ಅಂದರೆ ತೂಕ ಹೆಚ್ಚಾದರೆ ಆರೋಗ್ಯವನ್ನು ಪಡೆದುಕೊಳ್ಳಬಹುದು. ಇನ್ನು ದೇಹದ ಒಳಗೆ ಬಸಳೆ ಸೊಪ್ಪು ಹೇಗೆ ಕೆಲಸ ಮಾಡುತ್ತದೆ ಅಂತ ನೋಡೋಣ. ಬಸಳೆ ಸೊಪ್ಪು ತಿಂದಾಗ ಇದು ನೇರವಾಗಿ ಒಂದೇ ಅಂಗಕ್ಕೆ ಕೆಲಸ ಮಾಡುವುದಿಲ್ಲ. ಇದು ದೇಹದ ಒಳಗೆ ಹಂತ ಹಂತವಾಗಿ ಕೆಲಸ ಮಾಡುತ್ತದೆ. ಮೊದಲು ಜೀರ್ಣಕ್ರಿಯೆ ಸುಧಾರಿಸುತ್ತದೆ, ನಂತರ ರಕ್ತ ಶುದ್ಧವಾಗುತ್ತದೆ. ಅದಾದ ಮೇಲೆ ದೇಹಕ್ಕೆ ಶಕ್ತಿ ಬರುತ್ತದೆ. ಅದರ ಪರಿಣಾಮ ದಣಿವು ಕಡಿಮೆ, ಮನಸ್ಸು ಹಗುರ, ದೇಹ ಚುರುಕು. ಅದಕ್ಕೆ ಬಸಳೆ ಸೊಪ್ಪು ಒಟ್ಟಾರೆ ದೇಹ ಆರೋಗ್ಯಕ್ಕೆ ಸಹಾಯ ಮಾಡುವ ಆಹಾರ. ಇನ್ನು ಮಹಿಳೆಯರಿಗೆ ಬಸಳೆ ಸೊಪ್ಪು ಯಾಕೆ ಮುಖ್ಯ ಅಂತ ನೋಡೋಣ. ಈ ಭಾಗವನ್ನು ನಿಧಾನವಾಗಿ ಕೇಳಿಸಿಕೊಳ್ಳಿ. ಮಹಿಳೆಯರ ದೇಹದಲ್ಲಿ ಹಾರ್ಮೋನ್ ಬದಲಾವಣೆಗಳು ಹೆಚ್ಚಾಗುತ್ತಿರುತ್ತವೆ. ಮಾಸಿಕ ಸಮಯದಲ್ಲಿ ಹೆಚ್ಚು ರಕ್ತಹಾನಿ, ದೌರ್ಬಲ್ಯ, ನೋವು. ಈ ಸಮಯದಲ್ಲಿ ಬಸಳೆ ಸೊಪ್ಪು ರಕ್ತವನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ, ದೇಹಕ್ಕೆ ಶಕ್ತಿ ಕೊಡುತ್ತದೆ, ಹೊಟ್ಟೆ ನೋವನ್ನು ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡುತ್ತದೆ. ಮೊನೋಪಾಸ್ ಸಮಯದಲ್ಲಿ ತಲೆನೋವು, ನಿದ್ರೆಯ ಸಮಸ್ಯೆ, ಮನಸ್ಸಿನ ಅಸ್ಥಿರತೆ ಇರುತ್ತದೆ. ಇವೆಲ್ಲದಕ್ಕೂ ಬಸಳೆ ಸೊಪ್ಪು ಶೀತಲ ಗುಣದಿಂದ ಸಹಾಯ ಮಾಡುತ್ತದೆ. ಅದಕ್ಕೆ ಮಹಿಳೆಯರಿಗೆ ಬಸಳೆ ಸೊಪ್ಪು ಆಹಾರ ಮಾತ್ರವಲ್ಲ, ಸಹಾಯಗಾರ ಕೂಡ.
ಇನ್ನು ಮಕ್ಕಳಿಗೆ ಬಸಳೆ ಸೊಪ್ಪು ಹೇಗೆ ಕೊಡಬೇಕು? ಮಕ್ಕಳಿಗೆ ನೇರವಾಗಿ ಪಲ್ಯ ಕೊಡೋದಕ್ಕಿಂತ ಸಾರು ಅಥವಾ ದಾಲ್ ರೂಪದಲ್ಲಿ ಕೊಟ್ಟರೆ ಒಳ್ಳೆಯದು. ಇದರಿಂದ ಮಕ್ಕಳ ಎಲುಬು ಬೆಳವಣಿಗೆಯಾಗುತ್ತದೆ, ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತದೆ, ಜೀರ್ಣಕ್ರಿಯೆ ಸುಧಾರಿಸುತ್ತದೆ. ಇನ್ನು ಹಿರಿಯರಿಗೆ ಬಸಳೆ ಸೊಪ್ಪಿನ ಉಪಯೋಗ ಹೇಗಿರುತ್ತದೆ? ಹಿರಿಯರಲ್ಲಿ ಸಾಮಾನ್ಯವಾಗಿ ಜೀರ್ಣಕ್ರಿಯೆ ಸಮಸ್ಯೆ, ಸಂಧಿ ನೋವು, ದೌರ್ಬಲ್ಯ ಇರುತ್ತದೆ. ಇನ್ನು ಬಸಳೆ ಸೊಪ್ಪು ಮೃದುವಾಗಿ ಜೀರ್ಣ ಮಾಡುತ್ತದೆ, ಹೊಟ್ಟೆಗೆ ಒತ್ತಡ ಕೊಡುವುದಿಲ್ಲ, ದೇಹಕ್ಕೆ ತಣ್ಣನೆಯ ಅನುಭವ ಕೊಡುತ್ತದೆ. ಅದಕ್ಕೆ ಹಿರಿಯರಿಗೆ ಇದು ತುಂಬ ಸೂಕ್ತ. ಇನ್ನು ಆಯುರ್ವೇದದ ಪ್ರಕಾರ ಸ್ಪಷ್ಟ ವಿವರಣೆಯನ್ನು ನೋಡೋಣ. ಆಯುರ್ವೇದದಲ್ಲಿ ಬಸಳೆ ಸೊಪ್ಪನ್ನು ಶೀತಲ ಸ್ವಭಾವದ ಆಹಾರ ಅಂತ ಹೇಳ್ತಾರೆ. ಅಂದರೆ ದೇಹದ ಒಳಗಿನ ಉರಿ ಕಡಿಮೆ ಮಾಡುತ್ತದೆ, ವಾತ ಮತ್ತು ಪಿತ್ತ ಸಮತೋಲನ ಮಾಡುತ್ತದೆ. ಆಯುರ್ವೇದ ವೈದ್ಯರು ಇದನ್ನು ಮೂತ್ರದ ಉರಿ, ಚರ್ಮದ ಸಮಸ್ಯೆ, ದೇಹದ ತಾಪ ಇವುಗಳಿಗೆ ಬಳಸುತ್ತಾರೆ. ಇನ್ನು ಅಡುಗೆ ಮಾಡುವ ಸರಿಯಾದ ವಿಧಾನ: ಬಸಳೆ ಸೊಪ್ಪನ್ನು ತುಂಬ ಹೆಚ್ಚು ಬೇಯಿಸಬಾರದು, ಯಾಕಂದರೆ ಹೆಚ್ಚು ಬೇಯಿಸಿದರೆ ಪೋಷಕಾಂಶ ಕಡಿಮೆಯಾಗುತ್ತದೆ. ಸರಿಯಾದ ವಿಧಾನ ಏನಂದರೆ ಸ್ವಲ್ಪ ನೀರು ಕಡಿಮೆ, ಎಣ್ಣೆ ಕಡಿಮೆ, ಮಸಾಲೆ ಹಾಕಬೇಕು. ಆಗ ಮಾತ್ರ ಆರೋಗ್ಯಕ್ಕೆ ಇದು ಉಪಯೋಗವಾಗುತ್ತದೆ. ಇನ್ನು ಎಚ್ಚರಿಕೆಗಳನ್ನು ಕೂಡ ಸ್ಪಷ್ಟವಾಗಿ ತಿಳಿದುಕೊಳ್ಳೋಣ. ಎಲ್ಲರಿಗೂ ಒಂದೇ ಆಹಾರ ಒಂದೇ ರೀತಿ ಕೆಲಸ ಮಾಡುವುದಿಲ್ಲ. ಬಸಳೆ ಸೊಪ್ಪು ತುಂಬ ಹೆಚ್ಚು ಪ್ರಮಾಣದಲ್ಲಿ ಬೇಡ. ತುಂಬ ತಣ್ಣನೆಯ ದೇಹದವರು ಮಿತಿಯಲ್ಲಿ ತಿನ್ನಬೇಕು. ಗರ್ಭಿಣಿಯರು ವೈದ್ಯರ ಸಲಹೆ ಕಡ್ಡಾಯವಾಗಿ ಪಡೆಯಬೇಕು. ಮಿತಿಯಲ್ಲಿದ್ದರೆ ಮಾತ್ರ ಇದು ಔಷಧಿ, ಮಿತಿ ಮೀರಿದರೆ ಸಮಸ್ಯೆ. ಬಸಳೆ ಸೊಪ್ಪನ್ನು ನಿಯಮಿತವಾಗಿ ಸೇವಿಸುವುದರಿಂದ ಪ್ರತಿದಿನದ ಕೆಲವು ಕ್ಲಿಷ್ಟಕರ ಅನುಭವಗಳಿಂದ ಉಂಟಾಗುವ ಮಾನಸಿಕ ಖಿನ್ನತೆ ಮತ್ತು ಆತಂಕ ಯಾವುದೇ ಔಷಧಗಳಿಲ್ಲದೆ ದೂರವಾಗಬಲ್ಲದು. ಇದಕ್ಕೂ ಕಾರಣ ಬಸಳೆ ಸೊಪ್ಪಿನಲ್ಲಿರುವ ಫೋಲೇಟ್ ಅಂಶ ಎಂದರೆ ತಪ್ಪಾಗಲಾರದು. ಈಗಾಗಲೇ ಮಾನಸಿಕ ಖಿನ್ನತೆಗೆ ಒಳಗಾಗಿ ಸಮಾಜದಿಂದ ದೂರವಿರಲು ಬಯಸುವ ಜನರಿಗೆ ಬಸಳೆ ಸೊಪ್ಪು ತನ್ನೊಳಗಿನ ಈ ಅಂಶದಿಂದ ಅವರಲ್ಲಿ ಮತ್ತೊಮ್ಮೆ ಹೊಸ ಹುರುಪು ನೀಡಿ ಮಾನಸಿಕ ಚೈತನ್ಯ ಒದಗಿಸಿ ಮಾನಸಿಕ ಆರೋಗ್ಯವನ್ನು ಸರಿಪಡಿಸುತ್ತದೆ. ಇತ್ತೀಚಿನ ಬಹುತೇಕ ಜನರು ತಮ್ಮ ದೇಹದಲ್ಲಿ ಕಬ್ಬಿಣದ ಅಂಶದ ಕೊರತೆಯಿಂದ ಅನೀಮಿಯಾ ಸಮಸ್ಯೆಯನ್ನು ಎದುರಿಸುತ್ತಿರುತ್ತಾರೆ. ದೇಹದಲ್ಲಿ ಕೆಂಪು ರಕ್ತ ಕಣಗಳು ಅಸಮರ್ಪಕವಾಗಿ ರೂಪುಗೊಳ್ಳುವುದರಿಂದ ಅನೀಮಿಯಾ ಸಮಸ್ಯೆ ಕಾಣತೊಡಗುತ್ತದೆ. ಬಸಳೆ ಸೊಪ್ಪಿನಲ್ಲಿರುವ ಫೋಲೇಟ್ ಅಂಶ ದೇಹದಲ್ಲಿ ಆಹಾರ ಸೇವನೆ ಮಾಡಿದಾಗ ಲಭ್ಯವಾಗುವ ವಿಟಮಿನ್ ಬಿ12 ಅಂಶವನ್ನು ಸರಿಯಾಗಿ ಹೀರಿಕೊಳ್ಳುವಂತೆ ಮಾಡಿ ಅಮೈನೋ ಆಮ್ಲಗಳನ್ನು ಒದಗಿಸುವ ಮೂಲಕ ಮೆದುಳಿನ ಕಾರ್ಯಚಟುವಟಿಕೆಯನ್ನು ಉತ್ತಮಗೊಳಿಸುತ್ತದೆ. ಮನುಷ್ಯನ ದೇಹದಲ್ಲಿ ಕಬ್ಬಿಣದ ಅಂಶದ ಕೊರತೆ ಉಂಟಾದರೆ ಹಲವಾರು ಆರೋಗ್ಯ ಸಮಸ್ಯೆಗಳು ಎದುರಾಗುತ್ತವೆ. ಇದರಿಂದ ದೇಹದಲ್ಲಿ ಕಡಿಮೆ ಪ್ರಮಾಣದ ಹಿಮೋಗ್ಲೋಬಿನ್ ಉಂಟಾಗಿ ಸರಿಯಾದ ಪ್ರಮಾಣದ ಆಮ್ಲಜನಕ ದೇಹದ ಎಲ್ಲ ಕೋಶಗಳಿಗೆ ಪೂರೈಕೆಯಾಗಲು ಸಾಧ್ಯವಾಗುವುದಿಲ್ಲ. ಇದರಿಂದ ಮಾನಸಿಕ ತೊಂದರೆ, ದೇಹದಲ್ಲಿ ನಿಶ್ಶಕ್ತಿ ಸಮಸ್ಯೆಗಳು ಹೆಚ್ಚಾಗುತ್ತವೆ. ಮಕ್ಕಳು ಮತ್ತು ಮಹಿಳೆಯರಿಗೆ ಹೆಚ್ಚು ತೊಂದರೆ ಕಾಣಿಸುವ ಸಾಧ್ಯತೆ ಇರುತ್ತದೆ. ಆದರೆ ಹಿರಿಯರು ಹೇಳುವಂತೆ ಬಸಳೆ ಸೊಪ್ಪಿನಲ್ಲಿ ಈ ಎಲ್ಲ ಸಮಸ್ಯೆಗಳಿಗೆ ಸುಲಭವಾಗಿ ಪರಿಹಾರ ಸಿಗುತ್ತದೆ. ಇದುವರೆಗೂ ನೀವು ಓದಿದ್ದು ಬಸಳೆ ಸೊಪ್ಪಿನ ಕೆಲವು ಆರೋಗ್ಯ ಉಪಯೋಗಗಳನ್ನು ಮಾತ್ರ. ಇನ್ನೂ ಹಲವಾರು ಪ್ರಯೋಜನಗಳು ಬಸಳೆ ಸೊಪ್ಪಿನ ಬತ್ತಳಿಕೆಯಲ್ಲಿವೆ. ಮಾರುಕಟ್ಟೆಯಲ್ಲಿ ಇದರ ಲಭ್ಯತೆ ಕಡಿಮೆ ಇರುವ ಕಾರಣದಿಂದ ಎಲ್ಲಿಯಾದರೂ ನಿಮ್ಮ ಪರಿಚಯದವರ ಅಥವಾ ಬಂಧು ಬಾಂಧವರ ಮನೆಯಲ್ಲಿ ಈ ಬಳ್ಳಿಯ ತುಂಡನ್ನು ಕೇಳಿ ಪಡೆದು ನಿಮ್ಮ ಮನೆಯ ಹೂಕುಂಡದಲ್ಲೇ ಬೆಳೆಸಿ ನಿಮ್ಮ ಮನೆಮಂದಿಯ ಆರೋಗ್ಯ ರಕ್ಷಣೆಯಲ್ಲಿ ಕೈಜೋಡಿಸಿ ಎಂಬುದು ನಮ್ಮ ಒಂದು ಪುಟ್ಟ ಮನವಿ. ಕೊನೆ ಮಾತು: ಬಸಳೆ ಸೊಪ್ಪು ನಮ್ಮ ಹಳ್ಳಿಯ ಹಿತ್ತಲಿನಿಂದ ನಮ್ಮ ದೇಹದ ಒಳಗೆ ಕೆಲಸ ಮಾಡುವ ಒಂದು ಔಷಧಿ. ಇದನ್ನು ನಿರ್ಲಕ್ಷ್ಯ ಮಾಡದೆ ನಮ್ಮ ಆಹಾರದಲ್ಲಿ ಸೇರಿಸಿಕೊಂಡ್ರೆ ದೇಹವೇ ನಮಗೆ ಧನ್ಯವಾದ ಹೇಳುತ್ತದೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.